ಫಿಲಮ್ ಅಪ್ಡೇಟ್ಸ್ಗಳಿಗಾಗಿ ಮತ್ತು ಫಿಲಮ್ ರಿವ್ಯೂಸ್ಗಳಿಗಾಗಿ ಇರುವಂಥ ಸಿನಿಮ್ಯಾಟಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ತುಂಬ ಪಾಪ್ಯುಲರ್ ಆಗ್ತಾ ಇರುವಂಥ ಜಾನರ್ ಆ್ಯಂಡ್ ಆ ಜಾನರ್ನ ಫಿಲ್ಮ್ ಕನ್ನಡದಲ್ಲಿ ಇಷ್ಟು ಒಳ್ಳೆಯ ಕ್ವಾಲಿಟಿಯಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಇನ್ನೇನು ತಾನೇ ಬೇಕು ಹೇಳಿ. ಈ ರೀತಿಯ ನಂಬಿಕೆಯನ್ನು ಕೊಡ್ತಾ ಇರುವಂತಹ ಚಿತ್ರವೇ ಕರ್ವಾ ಫಿಲಂ ಖ್ಯಾತಿಯ ನವನೀತ್ ಡೈರೆಕ್ಟ್ ಮಾಡಿ ಶರಣ್ ಮತ್ತು ಚಿಕ್ಕಣ್ಣ ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿರುವಂಥ ಹಾರರ್ ಕಾಮಿಡಿ ಚಿತ್ರ ಛೂಮಂತರ್. ಈ ಚಿತ್ರದ ಟೀಸರ್ ಮೊನ್ನೆನೇ ರಿಲೀಸ್ ಆಗಿತ್ತು, ಲೇಟ್ ಆಗಿದೆ. ಸ್ಟಿಲ್ ಈ ಟೀಸರ್ ರಿವ್ಯೂಗೆ ತಮ್ಮೆಲ್ರಿಗೂ ಸ್ವಾಗತ. ಹಾರರ್ ಥ್ರಿಲ್ಲರ್ ಕಾಮಿಡಿ ಜಾನರ್ನ ಬೆಸ್ಟ್ ಕನ್ನಡ ಫಿಲಂ ಬಂದು ತುಂಬಾ ದಿನಗಳಾಯಿತು. ಬರ್ತವೆ ಈಗಲೂ, ಬಟ್ ಸ್ಟಿಲ್ ಇನ್ನೂ ಮಾಟ ಮಂತ್ರ ಅಂತ ಹೇಳ್ಕೊಂಡು ಸೇಮ್ ಟೆಂಪ್ಲೇಟ್ನ ಇಟ್ಕೊಂಡು ಟಾರ್ಚರ್ ಕೊಟ್ಟು ಕಳಿಸ್ತವೆ. ಬಟ್ ಈ ಟೀಸರ್ನ ನೋಡಿದಾಗ ಸಮಥಿಂಗ್ ಕುಕಿಂಗ್ ಅಂತ ಅನ್ನಿಸ್ತು. ಮೇ ಬಿ ಡೈರೆಕ್ಟರ್ ಅವರ ಕೃಪೆಯಿಂದ ಈ ಔಟ್ಪುಟ್ ಬಂದಿದೆ ಅಂತಾನೆ ಹೇಳ್ಬೋದು. ಡೈರೆಕ್ಟರ್ ಅವರ ಕೊನೆಯ ಫಿಲಮ್ ಕರ್ವಾ. ಆ ಟೈಮ್ನಲ್ಲಿ ಈ ಫಿಲಮ್ ಕ್ರಿಯೇಟ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಸ್ಟಿಲ್ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಅದೇ ಡೈರೆಕ್ಟರ್ ಈಗ ಈ ಫಿಲಮ್ನ ಮುಖಾಂತರ ಮತ್ತೆ ಭಯ ಹುಟ್ಸೋಕೆ ಬರ್ತಿದ್ದಾರೆ. ಟೀಸರ್ನ ನೋಡಿದ್ರೆ ನಾರ್ಮಲ್ ಹಾರರ್ ಫಿಲಮ್ ಟೆಂಪ್ಲೇಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಒಂದು ಕಪಲ್ ಅವರ ಮನೆಯನ್ನು ಸೇಲ್ ಮಾಡಬೇಕು ಅಂದ್ಕೊಳ್ತಾರೆ, ಬಟ್ ಅಲ್ಲಿ ಹಾರಿಫೈಯಿಂಗ್ ಥಿಂಗ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅಲ್ಲಿಗೆ ಶರಣ್ರ ಡೈನಮೋ ಕ್ಯಾರೆಕ್ಟರ್ ಬರುತ್ತೆ. ಬಂದು ಆ ಇಶ್ಯೂನ ಸಾಲ್ವ್ ಮಾಡಿದ್ರೋ ಇಲ್ವೋ ಅನ್ನೋದು ಫಿಲಮ್ ನೋಡಿದಾಗಲೇ ಗೊತ್ತಾಗುತ್ತೆ. ಆ್ಯಂಡ್ ಈಗ ರೀಸೆಂಟಾಗಿ ಈ ಚಿತ್ರ ಇನ್ನೊಂದು ದೊಡ್ಡ ಚಿತ್ರದೊಂದಿಗೆ ಲಿಂಕ್ ಇಟ್ಕೊಂಡಿದೆ ಅನ್ನೋದು ಗೊತ್ತಾಗಿ ಸ್ವಲ್ಪ ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಆಯಿತು ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಸ್ಟಿಂಗ್ ಬಗ್ಗೆ ಮಾತಾಡೋದಾದರೆ ಅವತಾರ ಪುರುಷದಲ್ಲಿನೇ ಶರಣ್ ರವರು ತಾವು ಕೂಡ ಒಬ್ಬ ಒಳ್ಳೆಯ ಪ್ರಾಮಿನೆಂಟ್ ಆ್ಯಕ್ಟರ್ ಅನ್ನೋದನ್ನು ಪ್ರೂವ್ ಮಾಡಿದ್ರು. ಇನ್ನು ಶರಣ್ ಮತ್ತು ಚಿಕ್ಕಣ್ಣರವರ ಜುಗಲ್ಬಂದಿ ಅಂಡ್ ಕ್ರಿಯೇಟ್ ಆಗಬಹುದಾದಂಥ ಕಾಮಿಡಿ ಎಪಿಸೋಡ್ಸ್ಗಳ ಬಗ್ಗೆ ಎಕ್ಸೈಟೆಡ್ ಆಗಿದ್ದೀನಿ. ಇನ್ನು ತುಂಬ ಹಾರರ್ ಫಿಲ್ಮ್ಸ್ ಫೇಲ್ ಆಗ್ತಿರೋದಕ್ಕೆ ಕಾರಣ ಅವು ಹಾರರ್ ಫಿಲ್ಮ್ ಫೀಲ್ನೇ ಕೊಡ್ತಾ ಇಲ್ಲ ಅಂತ. ಟೈಮ್ ಮುಂದೆ ಹೋಗಿದೆ ಮತ್ತು ಜನರು ಕೂಡ ತುಂಬ ಮೆಚೂರ್ಡ್ ಆಗಿದ್ದಾರೆ. ಸೊ ಈಗ ಅವರನ್ನು ಸ್ಕ್ರೀನ್ ಮೇಲೆ ಏನೋ ಒಂದು ತೋರಿಸಿ ಭಯ ಪಡಿಸೋದು ಕ್ವೈಟ್ ಡಿಫಿಕಲ್ಟ್ ಅನ್ಬೋದು. ಬಟ್ ಈ ಟೀಸರ್ ಅವೆಲ್ಲಕ್ಕಿಂತ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅಂತ ನನಗನ್ನಿಸ್ತಾ ಇದೆ. ಆ ಓಪನಿಂಗ್ ಶಾಟ್, ಆ ಮನೆ, ಹಾರರ್ ಎಲಿಮೆಂಟ್ಸ್, ಭಯ ಪಡಿಸೋಕೆ ಇಟ್ಟಿರುವಂತಹ ಸೀನ್ಸ್ ಎಲ್ಲವೂ ಈಗ ಆಲ್ರೆಡಿ ನಂಬಿಕೆ ಕೊಡ್ತಿದ್ದಾವೆ. ಇನ್ನು ಕ್ಯಾಮ್ರಾ ವರ್ಕ್ ಬೆಸ್ಟ್ ಇನ್ ರೀಸೆಂಟ್. ಆ ಫ್ರೇಮ್ಸ್, ಆ ಡ್ರೋನ್ ಶಾಟ್ಸ್, ಕ್ಲೋಸಪ್ಸ್ ಎಲ್ಲವೂ ಹೇಳ್ತಿದೆ ಒಂದು ಒಳ್ಳೆಯ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕಾಯ್ತಿದೆ ಅಂತ. ಹಾಗೆ ಮ್ಯೂಸಿಕ್ ಕೂಡ ಅಷ್ಟೇ. ಆ ಡೋರ್ ಓಪನ್ ಇದ್ದಂಥ ಕ್ವರ್ಕಿ ಮ್ಯೂಸಿಕ್, ಉಸಿರಾಟದ ಸದ್ದು, ಹೀಗೆ ಹಲವಾರು ಸ್ಪೈಸ್ ಚಿಲ್ಲಿಂಗ್ ಎಕ್ಸ್ಪೀರಿಯನ್ಸನ್ನು ಕೊಡ್ತು. ಹಿಂದೆ ಈ ಚಿತ್ರದ ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿತ್ತು, ಅದು ಯಾಕೋ ಅಷ್ಟು ಇಷ್ಟ ಆಗಿರಲಿಲ್ಲ. ಆ ಸಾಂಗ್ ಈ ಚಿತ್ರದಲ್ಲಿ ಇಲ್ಲದೇ ಇರಲಿ ಅಂತ ಈಗಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಅಯ್ಯೋ ಮರ್ತೋದೆ, ಎಡಿಟಿಂಗ್ ಟಾಪ್ ಕ್ಲಾಸ್ ಇದೆ. ಯಾಕೆ ಅಂತ ಗೊತ್ತಾಗೋಕೆ ಟೀಸರ್ನಲ್ಲಿ ಟೈಟಲ್ ರಿವೀಲ್ನ ನೋಡಿ. ಸೊ ಫೈನಲಿ ಹೇಳೋದಾದರೆ ಕನ್ನಡದಿಂದ ಬರ್ತಿರೋವಂಥ ಒನ್ ಆಫ್ ದ ಬೆಸ್ಟ್ ಹಾರರ್ ಫಿಲಮ್ಸ್ ಆಗಬಹುದು ಇದು ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲವೂ ಕರೆಕ್ಟಾಗಿ ಕೂಡ್ಕೊಂಡು ಬಂದು ಈ ಫಿಲಮ್ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ನ ಕೊಡಲಿ. ಆ್ಯಂಡ್ ಈ ಚಿತ್ರ ಮುಂದಿನ ವರ್ಷ ಅಂದರೆ 2025ರಲ್ಲಿ ಜನವರಿ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ಜೊತೆಗೆ ತೆಲುಗಿನಲ್ಲಿ ಗೇಮ್ ಚೇಂಜರ್ ಮತ್ತು ಇನ್ನೂ ಒಂದಿಷ್ಟು ಫಿಲಮ್ಸ್ ಕೂಡ ರಿಲೀಸ್ ಆಗ್ತಾ ಇದೆ. ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ. ಅದೆಲ್ಲದರ ಮಧ್ಯ ಈ ಚಿತ್ರ ಗೆದ್ದು ಒಂದು ಒಳ್ಳೆಯ ಪ್ರಶಂಸೆಯನ್ನು ತಗೊಳ್ಳಿ ಅನ್ನೋದು ನನ್ನ ಆಶಯ. ಸೊ ನೀವೇನಾದರೂ ಟೀಸರ್ ನೋಡಿದರೆ ನಿಮಗೆ ಟೀಸರ್ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರು ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೋಬೇಡಿ, ಹೋಗಿ ನೋಡಿ. ಹಾಗೆ ಒಂದು ಮಾತು, ಜೀವನದಲ್ಲಿ ಯಾರು ಮತ್ತು ಯಾವುದೂ ಶಾಶ್ವತ ಅಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡು ಖುಷಿಯಾಗಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.